ಸಿಟ್ಟು ಬಂದಿದೆ ಎನ್ನುವುದರ ಅರ್ಥ ಭರಿಸಿಕೊಳ್ಳಿಕ್ಕೆ ಆಗ್ತದೆ ಅಂತ ಅಲ್ವಾ? ಈಗ ಎಷ್ಟು ಪ್ರಮಾಣದಲ್ಲಿ ಭರಿಸಿಕೊಂಡಿದ್ದಿ? ಬೇಕಷ್ಟು ಪ್ರಮಾಣದಲ್ಲಿ, ಸಾಕಷ್ಟು ಪ್ರಮಾಣದಲ್ಲಿ. ಇದು ಯಾರಿಗಾಗಿ? ನನಗೆ ಬೇಕು ಅಂತ ನಿಮ್ಮ ಎದುರಿಗೆ. ಅದಲ್ಲ. ಆಮೇಲೆ ನೀನು ಸಿಟ್ಟು ಮಾಡ್ಕೊಂಡು ತಗೋಬೇಕು ಯಾಕೆ? ಯಾರ ಮನೆ ಇಲ್ಲಪ್ಪ, ನಿಜವಾಗಿ ಭಾಮೆ ಚಂದಕ್ಕೆ ಎಣೆ ಯಾರು? ಭಾಮೆ ಭಾಮೆ ಬಿಟ್ಟು ಮತ್ತೊಬ್ಬರಿಲ್ಲ. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿವರೆಗೆ ಅಷ್ಟೊಂದು ಕಣ್ಣಲ್ಲಿ ನೋಡ್ಕೊಳ್ತೇನೆ ನಾನು ಹೇಗಿದ್ದೇನೆ ಅಂತ ಅದು ನಿನಗೂ ಗೊತ್ತುಂಟು, ನನಗೂ ಗೊತ್ತುಂಟು ಅಂತ ಹೇಳ್ತಾ ಇದ್ರು. ಆಮೇಲೆ ನಿಜವಾಗಿ ನಿನ್ನ ನೋಡ್ಬೇಕು ಅಂತ ಎಷ್ಟು ಆಸೆಯಿಂದ ಓಡಾಡಿ ಬಂದ ಗೊತ್ತಾ? 3 ದಿನಗಳಿಂದ ನಿನ್ನನ್ನು ನೋಡಬೇಕೆನ್ನುವ ಸಲುವಾಗಿ ಎಷ್ಟು ಹಾತುರಿಯುತ್ತಾ ಇತ್ತು ಮನಸ್ಸು. ಈ ಹೊತ್ತಿನಲ್ಲಿ ಅದನ್ನು ಪೂರೈಸಿ ಬಿಡುವ ಸಲುವಾಗಿ ಓಡಾಡಿ ಇವರಿಗಾಗಿ ಬಂದು ನಿಜವಾಗಿ ನನ್ನ ಹೆಂಡತಿಯನ್ನು ನೋಡಿ ಪ್ರಪಂಚ ಜನತೆ ಕಲಿಸಿಕೊಳ್ಬೇಕು. ಮನೆಗೆ ಬಂದಿರುವಂತಹ ಗಂಡನನ್ನ ಸತ್ಕರಿಸುವ ಬಗೆ ಹೇಗೆ? ಆಮೇಲೆ ಅವರಿಗೆ ಪಾಠ. ನಿಜವಾಗಿ ಅಂತದೊಂದು ದಾರಿಯನ್ನು ಹಾಕಿಕೊಟ್ಟವಳು ನೀನು. ನಿಜವಾಗಿ ಬಂದಿರುವಂತಹ ನನ್ನನ್ನ ಈ ನೀವು ಕಾತರಿಸಿ ಬಂದಿದ್ದೀರಿ. 3 ದಿವಸ ಆಯ್ತು ನಿಮಗೆ. ಹೆಂಡತಿಯಲ್ಲಿ ಹೇಳಿ ನಾಚಿಕೆ ಇಷ್ಟು ದಿವಸ ಇಷ್ಟು ದಿವಸ ಇದ್ದದ್ದು ಆರೋಗ್ಯಲ್ವಾ? ಈಗಾದ ವೇದನೆ ಸಹಿಸಿಕೊಳ್ಳೋದಕ್ಕೆ ಯಾಕೆ ಸಿಟ್ಟು ಮಾಡ್ತೀಯ?
ನನ್ನನ್ನು ಒಳಗೂಡಿಕೊಂಡು ಬಂದವಳಿನಿ. ಹೌದು, ನೀವು ಬೇಡ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ನಾನೇ ಒತ್ತಾಯಪೂರ್ವಕವಾಗಿ ನಿಮ್ಮ ಮನೆಗೆ ಬಂದೆ. ಎಷ್ಟೊಂದು ಮಂದಿರನ್ನ ಹೇಳಿದ್ರು ನಾನು ಬರ್ತೇನೆ ಕನಕಮಾಸುರ ಕಾಲ. ಹೌದು, ಆ ಸಂದರ್ಭದಲ್ಲಿ ಅವರೆಲ್ಲರನ್ನ ಬಲ್ಲೆ ಅಂತ ಹೇಳಿ ಮುದ್ದಿನ ಮಡಿದೆ ಆದಂತ ನಿನ್ನನ್ನ ಕರೆದುಕೊಂಡು ಹೋದೆ. ನಾನು ಬಂದದ್ದು ಕರ್ಕೊಂಡು ಬಂದದ್ದು. ನೀನು ಹಠ ಹಿಡಿದೆ. ನಿನ್ನನ್ನು ಕರೆದುಕೊಂಡು ಹೋಗುವ ಮನಸ್ಸು ನನಗಿತ್ತು. ನೀನು ಹೇಳಿದ್ದು ಒಳ್ಳೆದಾಯ್ತು. ನಿನ್ನನ್ನು ಕರೆದುಕೊಂಡು ಹೋದೆ. ಅಲ್ಲಿ ದೇವೇಂದ್ರ ಸನ್ಮಾನ ಅದೆಲ್ಲ ಮುಗಿಸಿ ಅಲ್ಲಿ ನಂದನವನವನ್ನು ನೋಡ್ಬೇಕು ಅಂತ ಆಸೆ. ಹೋದ ಮರುಗಳಿಗೆಯಲ್ಲಿ ನಿನ್ನ ಕಣ್ಣಲ್ಲಿ ಬಿದ್ದದ್ದು ಒಂದು ಹೂ. ಹೂವಿನ ಸಹಜದ ಹೆಣ್ಣಿನ ಸ್ವಭಾವ ಅದು ಸಾಮಾನ್ಯವಾದ ಪಾರಿಜಾತ, ವರ ಪಾರಿಜಾತ, ಸುರ ಪಾರಿಜಾತ. ಆ ಪಾರಿಜಾತ ಬೇಕು ಅಂತ ಹಠ ಹಿಡಿದೆ. ಅದನ್ನು ಕೊಡಿಸಲಿಲ್ವಾ? ತಂದು ನಿನ್ನ ಮನೆಯ ಅಂಗಳದ ತುದಿಯಲ್ಲಿ ನಡೆಸಲಿಲ್ವಾ? ನಿನಗಾಗಿ ಮಾಡಲಿಲ್ವಾ? ಒತ್ತಾಯಪೂರ್ವಕವಾಗಿ ನಿಮ್ಮ ಮಟ್ಟಿಗೆ ಬಂದಲ್ಲಿ ಅಲ್ಲಿ ಇಂಗಾಲಿಗೆ ಬಂದ ಪಾರಿಜಾತವನ್ನು ಬಯಸಿದ್ದು ಹೌದು. ನೀವು ಕೈಕಟ್ಟಿ ಹೊಂದಿಕೊಂಡ್ರಿ. ನಾನೇ ಯುದ್ಧ ಮಾಡಿದ್ದೇನೆ ದೇವೇಶನಲ್ಲಿ. ಅದೊಂದು ನಿಮ್ಮ ಮನಸ್ಸು ಹೇಗೆ ಅಂತ ಆ ಪಾರಿಜಾತ ನೋಡಿ ಗೊತ್ತಾಗ್ತದೆ. ಆ ಪಾರಿಜಾತವನ್ನು ತಂದು ನನ್ನ ಮನೆ ಅಂಗಳದಲ್ಲಿ ನೆಟ್ನ ಅದಕ್ಕೆ ಗೊಬ್ಬರ ಹಾಕಿದ್ದು, ನೀರು ಹಾಕಿದ್ದು ನಾನು. ಆ ಪಾರಿಜಾತದ ಗಿಡ ಮಾತ್ರ ನಿಮ್ಮ ಮನಸ್ಸಿನ ಹಾಗೆ ಹೀಗೆ ವಕ್ರ. ನೀರು ಹಾಕುದು ನಾನು, ಹೂ ಬಿಡುವುದು ರುಕ್ಮಿಣಿ ಮನೆ ಅಂಗಳದಲ್ಲಿ. ಅದಕ್ಕೆ ನಿಮ್ಮ ಮನಸ್ಸಿನ ಹಾಗೆ ಅಗತ್ಯ ಮಾಡಿದ್ರೆ ಮರದಲ್ಲಿ ಇದ್ದ ಹೂವು ನಿನಗೆ ಶ್ರೇಷ್ಠ ಬಿಟ್ಟರೆ ಮರದಿಂದ ಬಿದ್ದ ಹೂವು ನಿನಗೆ ಶ್ರೇಷ್ಠ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಅದರಿಂದ ವಿರಹ ವೇದನೆ ಕಾರಣ ಏನು ಗೊತ್ತಾ? ಅಪ್ಪನಿಗೂ ಗೌರವ ಪಡೆದ ಬಾಣ ಬಿಡುವಷ್ಟರೊಟ್ಟಿಗೆ ಮುಂದಾಗ್ತಾನೆ ಅಂತಾದ್ರೆ ಆ ಮಗನ ಸಂಸ್ಕಾರ ಏನು ದೊಡ್ಡ ಸೂಚಿಸ್ತದೆ. ಕಾರಣ ಏನು ಗೊತ್ತಾ? ಅವನು ಎಷ್ಟು ಒಳ್ಳೆಯ ಮಗನಾಗಿ ಅವನು ನಾನು ಬೆಳೆಸಿದ್ದೆ. ಆ ಪಾಪಿಯ ಹೊಟ್ಟಿನ ಹುಟ್ಟಿದ ಕಾರಣಕ್ಕಾಗಿ ಅವನಿಗೆ ತಂದೆ ಇರುವ ಭಯ ಇಲ್ಲ. ನಿಮಗೆ ಅವನು ಸೃಷ್ಟಿಸಿದ ಶರವ ಅದು ಉಪಶಮನ ಬೇಕು ಅಂತಾದ್ರೆ ರುಕ್ಮಿಣಿ ಮನೆಗೆ ಹೋಗಿಬಿಟ್ರೆ ನನ್ನ ಮನೇಲಿ ಆಗಿಲ್ಲ. ನನ್ನ ಹೆಂಡತಿ ಶೀಘ್ರ ಕೋಪಿ ಕಾಳಾಯಿ ವೇಣಿ ಬಾ ಕೋಕಿಲ ವಾಣಿ ಬಾ ಗುಣಮಣಿ ಬಾಲೆ ಬಾಲೆ ಕಾಳಾಯಿ ವೇಣಿ ಬಾ ಕೋಕಿಲ ವಾಣಿ ಬಾ ಗುಣಮಣಿ ಬಾಲೆ ಬಾಲೆ ಕಾಳಾಯಿ ವೇಣಿ ಬಾ ಕೋಕಿಲ ವಾಣಿ ಬಾ ಗುಣಮಣಿ ಬಾಲೆ ಬಾಲೆ ಚಲೋ
ಮನಸ್ಸಿಗೆ ನೋವಾಗಿದೆ, ಅದನ್ನು ಪರಿಹರಿಸಿಕೊಳ್ಳಬೇಕೆನ್ನುವ ಸಲುವಾಗಿ ಹೆಂಡತಿಯ ಮನೆಗೆ ಬಂದ್ರೆ ಅಹಂಕಾರದ ಮತ್ತಿನಿಂದ ಕೈ ಹಿಡಿದ ಗಂಡನ ರಟ್ಟಿಗೆ ಕೈಯಿಕ್ಕೆ ಹೊರನುಗ್ಗಿ ಬಾಗಿಲನ್ನು ಭದ್ರಪಡಿಸಿ ಗಡದೆ ಒಳಗೋಗ್ತಾಳೆ ಅಂತಾದ್ರೆ ಇವಳಿಗೂ ಅಹಂಕಾರ ಅಲ್ಲದೆ ಮತ್ತಿನ್ನೇನವಲ್ಲ. ಯಾವ ಮತ ರೂಪಮದ ಎನ್ನುವುಗಳನ್ನು ಸೇರಿಕೊಂಡಿದೆ. ತನ್ಮೂಲಕವಾಗಿ ಈ ರೀತಿಯಾದಂತಹ ವರ್ತನೆ ಎನ್ನುವುದು ಪ್ರಕಟ ಆಗ್ತಾ ಉಂಟು. ಏನ್ ಮಾಡೋಣ, ಇವತ್ತು ನಾನು ಬಂದ ಸಮಯವೇ ಸರಿ ಇಲ್ಲಿರುವುದಲ್ಲ, ಇಲ್ಲಿ ನಿಲ್ಲುವುದಲ್ಲ, ದ್ವಾರಕ್ಕಿರುವಂತಹ ಎಲ್ಲವರ ಬುದ್ಧಿಯು ಒಂದೇ ಆದ ಕಾರಣ ಪ್ರಪಂಚ ಪರ್ಯಟನೆಯ ಯೋಗ್ಯರಾಗಿ ತಿಳಿದುಕೊಂಡು ನಮ್ಮ ವಾಹನ ಗರುಡನಿಗೆ ಬೆಳಕಲಿದ್ರೆ ನೀನು ತೆರೆದಾಗ ಬರಲಿಕ್ಕೆ ಅವನಿಗೂ ಒಂದು ಅಹಂಕಾರ, ನನ್ನನ್ನೇ ಹೊತ್ತು ತಿರುಗುತ್ತೇನಲ್ಲ, ಇದು ಶಕ್ತಿಯ ಮತ. ಇನ್ಯಾರಿಗೆ ಅದಕ್ಕಾಗಿ ಏಕಾಂತ ಮಂದಿರವನ್ನು ಸೇರಿದೆ ಬಂದಿರುವಂತಹ ಮತದ ನಿವಾರಣೆ ಹೇಗೆ ಅನ್ನುವುದನ್ನು ಆಲೋಚನೆ ಮಾಡಿ. ಜಯ 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 ನಮೋ ನಾರಾಯಣ, ಜಯ 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 ನಮೋ ನಾರಾಯಣ, ಅಭಯಧರಣ ಪುರಿತ ನಿವಾರಣ, ಜಯ 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 ನಮೋ ನಾರಾಯಣ ನಾರಾಯಣ. ದೂರದಲ್ಲಿ ಬರುತ್ತಿರುವ ಮುನಿಪನ ಮಾರಜನಗಳು ಕಟ್ಟುಕೋಲದಿ ಚಾರು ಜನ ಆನಂದರಾಗಿ ಬರಲಿ. ಸ್ವಾಮಿ, ದೂರದಿಂದಲೇ ಬರುವಾಗಲೇ ಮಹಾಕಿವೀಡಿಯನಾದ ಕಿವಿಗೆ ಕೇಳಿದವರುಗಳಿಗೆ ಬಂದವರು ನಾರದ ಮಾತುವಾಗಿ ತಿಳಿದುಕೊಂಡವರ ನಿಂತಲ್ಲಿ ನಿಲ್ಲುವವರಲ್ಲ, ಕುಳಿತಲ್ಲಿ ಕುಳಿಯುವವರಲ್ಲ, ಮೂರು ಮುಕ್ಕಾಲು ವೇಳೆಯಲ್ಲಿ ಇಡೀ ಪ್ರಪಂಚವನ್ನ ಸುತ್ತುವರೆಯಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದವರು. ಇವತ್ತಿನ ದಿವಸ ಬಾರಿಕೆಯಾಗಿ ಬಂದಿದೆ ಅಂತಾದ್ರೆ ಯಾವುದೋ ವಿಶೇಷವಾದ ಊಹಿಸಿಕೊಳ್ತೇವೆ ಉಂಟು ಅಂತಾದ್ರೆ ತಪ್ಪದೆ ಕೇಳಯ್ಯ ನಂದಾನಂದನನೇ, ಕೇಳಯ್ಯ ನಂದಾನಂದನನೇ, ನಾನು ಬೇಡುವುದೆಲ್ಲವ ಇಂದಿರಾವರನೇ. ಇಂದು ನಾ ಸತ್ಯಲೋಕಕ್ಕೆ ಹೋಗಿ ಸಭೆಗಳು ತಂದೆಯ ಶಿಶಿ ಬಳಿಕ ಕೇಶವನೇಗೆ ನಿನ್ನ ಕುಶಲವ ಕೇಳುವ ಬಂದೆ ಇನ್ನು ನೀ ಅರೋ ಸಂತಸದಿ ಮುರಾರೆ. ಪನ್ನಗ ಶಯನ ಯೋಚಿಸುತ್ತೀರ ಕಂಡು ನಿರಂತರವಾಗಿ ಪ್ರಪಂಚ ಪರಿಧಾನವನ್ನು ಮಾಡುತ್ತಾ ಇರುವವರ ಎತ್ತಿನಂತೆಯಿಂದ ಸುಂದರಾಗಿ ಬ್ರಹ್ಮದೇವರನ್ನ ಶ್ರೀ ಹಾಗೆ ಕೈಲಾಸಕ್ಕಾಗಿ ಸಾಗಿ ಶಿವರನ್ನ ಆಶೀರ್ವಾದವನ್ನು ಪಡೆದು ಇನ್ನೇನು ವೈಕುಂಠವನ್ನು ಸಾಡಬೇಕೆಂಬುದಾಗ ಯೋಚಿಸದೆ ಕುಟುಂಬ ವಿಧಾನಕ್ಕಾಗಿ ಲೋಕವನ್ನು ಪರಿಪಾಲಿಸುತ್ತಿರುವಾಗ ಮತ್ತೆ ವೈಕುಂಠಕ್ಕೆ ಯಾವ ಎಂಬ ಕಾರಣಕ್ಕಾಗಿ ನೇರವಾಗಿ ಇಲ್ಲಿಯವರೆಗೆ ಬಂದೆ. ಸ್ವಾಮಿ, ಲೋಕದ ಕುಶಲವನ್ನೇ ಕೇಳಿ ಲೋಕದ ಕುಶಲವನ್ನ ಕಾಯುವ ನೀನೇ ಸ್ವಾಮಿ. ನಾನು ಹೇಳ್ಬೇಕು ಅಂತ ನಿಮ್ಮಲ್ಲಿ ಹೂ ಇಲ್ಲ ಆ ಇಲ್ಲ ಸ್ವಾಮಿ. ಕೇಳುವಾಗ ಇದ್ದ ಆಸಕ್ತಿ ಆ ನಂತರದಲ್ಲಿ ನಾನು ಹೇಳ್ತಾ ಇರುವಾಗ ಅದನ್ನು ಆಲಿಸುವ ಆಸಕ್ತಿ ಬೇಕಲ್ಲ ಸ್ವಾಮಿ. ಆದ್ರೆ ಸರಿ, ನೀನು ಹೇಳಿದ್ರು ನಿನ್ನ ಮನಸ್ಸು ಇಲ್ಲಿಲ್ಲ, ನೀನೆಲ್ಲಿಯೋ ಸರಿ. ಎಲ್ಲಾ ಸಮಯದಲ್ಲಿಯೂ ಎಲ್ಲ ವ್ಯಕ್ತಿಗಳ ಮನಸ್ಥಿತಿ ಶಾಂತವಾಗಿ ಕೇಳುವ ಸ್ಥಿತಿಯಲ್ಲಿ ಇರಬೇಕು ಅನ್ನೋ ನಿರ್ಣಯವೇನೂ ಇಲ್ಲ. ಯಾವುದೋ ಬಹುಶಃ ಸಮಸ್ಯೆ ಇರಲಿಕ್ಕೆ ಸಾಕು. ಒಂದೊಂದು ಕಟ್ಟಿಕೊಂಡ ಸಂಸಾರಿಗಳಿಗೆ ಎಷ್ಟೆಲ್ಲ ಸಮಸ್ಯೆ ಅನ್ನೋದು ಇರ್ತದೆ, ಎಷ್ಟೆಲ್ಲ ಕಟ್ಟಿಕೊಂಡ ನಿನಗಿನ್ನು ಎಷ್ಟಿದೆಯೋ ಯಾರಿಗೂ ಬಿಡ. ನಾನು ಬಂದಂತಹ ಸಮಯ ಸರಿಯಾದ ಬಂದಂತಹ ಸಮಯವಾಗಿ ಆದರೆ ಇಂಥಲ್ಲರಿದ್ರೆ ನಾಳೆ ಬರ್ತೇನೆ ನಿನ್ನ ಕುಶಲವನ್ನು ವಿಚಾರಿಸ್ತೇನೆ ಅಂತ
ಮಾಡ್ತಾ ಇದ್ರು, ನನ್ನಲ್ಲಿ ಮಾತಾಡ್ತಾ ಇದ್ರು ಸಹ ನಿಮ್ಮ ಮಾತಿಗೆ ಸ್ಪಂದನೆಯನ್ನ ಕೊಡುವಂತಹ ಮನಸ್ಥಿತಿಯನ್ನು ನಾನು ಹೊಂದಿಲ್ಲ. ಹೌದು, ಹಾಗಿದ್ರೆ ಇದಕ್ಕೆ ಕಾರಣ ಏನು? ಸರಿಯಾಗಿಲ್ಲ ಅಂತ ಭಾವಿಸಿದ್ದೇನೆ. ಅನುಮಾನವೇ ಬೇಡ, ಹಾ, ನನ್ನ ಮನಸ್ಸೆನ್ನುವುದು ಸರಿಯಾಗಿಲ್ಲ. ಯಾಕೆ? ಅನೇಕ ಆಲೋಚನೆಗಳು ಮನಸ್ಸಿನಲ್ಲಿ ಕುರಿಯುತ್ತಾ ಉಂಟು. ಯಾಕೆಂತ ಹೇಳ್ಬೋದು? ಇದಕ್ಕೆಲ್ಲ ದಾರಿಯನ್ನು ನಾನು ತಿಳಿದುಕೊಳ್ಳಬೇಕು, ಯಾರನ್ನಾದ್ರೂ ಹೇಳಬೇಕೆನ್ನುವ ಸಂದರ್ಭದಲ್ಲಿ ನೀವು ಬಂದಿ. ಹಾ, ವಿಷಯ ಪ್ರಾರಂಭ ಮಾಡುವುದು ಹೇಗೆ? ನಿಮ್ಮಲ್ಲಿ ಹೇಳಿದ್ರೆ ಎಷ್ಟು ಪರಿಣಾಮ, ಹೇಳದೆ ಹೋದ್ರೆ ಎಷ್ಟು? ಹೇಳಿಸು. ಸಮಸ್ಯೆ ಇದ್ದಂತೆ ಸತ್ಯ ಅಂತ ಆದ್ರೆ ಪರಿಹಾರಕ್ಕೆ ಒಟ್ಟಾಗಿ ಯೋಚಿಸೋಣ. ಖಂಡಿತವಾಗಿ ಹೇಳ್ತೇನೆ. ಇವತ್ತಿನ ದಿವಸ ಆಸ್ಥಾನಕ್ಕಾಗಿ ಹೋದಾಗ ಆಸ್ಥಾನ ಮಂಟಪದಲ್ಲಿ ಅಣ್ಣ ನನ್ನ ಕಂಡು ಸಂಕರಿಸ್ತಾನೆ ಅಂತ ತಿಳಿದುಕೊಂಡ್ರೆ ಅಣ್ಣ ನನ್ನನ್ನು ಮಾತಾಡಿಸಲಿಲ್ಲ. ಅದರ ಬದಲಾಗಿ ನನ್ನನ್ನು ತಿರಸ್ಕರಿಸಿದ, ಜಾಡಿಸಿ ಎಡಗಾಲಿಂದ ತುಳಿದು ಅವಮಾನಿಸಿದ. ಮಾಡಬಾರ್ದು. ಬಹಳ ಅನ್ಯಾಯ. ಹಾಗಿದ್ರೆ ಅರ್ಥ ಮಾಡಿಕೊಂಡದ್ದು ಒಂದು ಸತ್ಯ, ಅಣ್ಣನಿಗೆ ಒಂದು ಅಹಂಕಾರ ಬಂದಿದೆ. ಅಧಿಕಾರ ಹಿರಿಯ ತಾನೆನ್ನುವಂತಹ ಮನ ಅವನನ್ನು ಸೇರಿಕೊಂಡ ಕಾರಣದಿಂದ ಈ ರೀತಿಯಾಗಿ ಮಾಡ್ತಾನೆ ಎನ್ನುವುದಾಗಿ ಭಾವಿಸಿ ಆಸ್ಥಾನ ಮಂಟಪವನ್ನು ಬಿಟ್ಟೆ. ಸತ್ಯಭಾಮ ಮುಂದಿನವರೆಗಾಗಿ ಬಂದೆ. ಸರಿ. ನನ್ನ ಹೆಂಡತಿ ಸತ್ಕಾರ ಏನು ಕೇಳ್ತೀರಾ? ನಮಗ್ ಬೇಡ ಸ್ವಾಮಿ, ಯಾಕೆ ನಾವು ಬ್ರಹ್ಮಚಾರಿಗಳು. ನೀನು ಪಡಿ. ಮನಸ್ಸಿಗೆ ನೋವಾಗುವುದಕ್ಕೆ ಒಂದು ಕಾರಣ. ಮನೆಗೆ ಬಂದಿರುವಂತಹ ಗಂಡನನ್ನು ಸತ್ಕರಿಸುವ ಬದಲಾಗಿ ರಟ್ಟಿಗೆ ಕೈಯಿಕ್ಕೆ ಹೊರದೂಕಿ ಬಾಗಿಲನ್ನು ಭದ್ರಪಡಿಸಿ ಬಾಳಿಗೆ ಹೋಗಿ ಇದು ನನಗೆ ಆಶ್ಚರ್ಯ ಆಗುತ್ತೆ. ಹಾಗಿದ್ರೆ ಅವಳಿಗೂ ಒಂದು ಅಹಂಕಾರ, ರೂಪ ಮತ. ನನಗೆ ನಿನ್ನನ್ನು ಹೊತ್ತವನೇ ಮಹಾಭಾಗ್ಯ ಅಂತ ಭಾವಿಸಬೇಕಿತ್ತು. ಅರಿವಿಲ್ಲ, ಏನ್ ಮಾಡೋಣ? ಅಂತದ್ದೊಂದು ಅಹಂಕಾರ. ಇಡೀ ದ್ವಾರಕ್ಕೆ ಈ ರೀತಿಯಾದ ಬೆಳವಣಿಗೆ ಉಂಟು ಅಂತಾದ್ರೆ ಕ್ಷಣಕಾಲವೂ ಇಲ್ಲಿ ನಿಲ್ಲಬಾರದು ಎನ್ನುವ ಸಲುವಾಗಿ ಪ್ರಪಂಚ ಪರ್ಯಟನೆ ಯೋಗ್ಯ ಅನ್ನೋದಾಗಿ ತಿಳಿದು ನಮ್ಮ ವಾಹನಕ್ಕೆ ಹೇಳಿದೆ. ಇದ್ದಾರಲ್ಲ, ಅವರಿಗೆ ಹೇಳಿದ್ರೆ ಅವ ಒಂದೇ ಮಾತು ಹೇಳಿದ್ರು, ನೀನು ಕರೆದಾಗ ಬರಲಿಕ್ಕೆ ನಿನ್ನ ಜನ ಅಲ್ಲ ಅಂತ ಹೇಳಿ. ಆ ಕೆಲಸಕ್ಕಾಗಿ ಇದ್ದವ ಕರೆದಾಗ ಬರುವುದಿಲ್ಲ ಅಂತ ಆ ಮಟ್ಟಿಗೆ ನಾವೇ ಅಡಿ ಅದನ್ನು ನಂಬುವುದೇ ಇಲ್ಲ. ನಮ್ಮ ಪಾಡಿ ನಾವು ತಿರುಗಾಟ ಕಾರ್ಯದಲ್ಲಿ ನಿಮಗೆ ಕರಿಬೇಕು ಅಂತ ಸ್ವಾಮಿ. ಹಾಗಿದ್ರೆ ಅವನಿಗೂ ಒಂದು ಅಹಂಕಾರ, ಶಕ್ತಿಯ ಮತ. ನನ್ನನ್ನೇ ಬದುಕುತ್ತೇನೆ ಅನ್ನುವಂತಹ ಮತ. ಎಲ್ಲ ಮತಗಳು ತುಂಬಿ ಸೇರಿರುವ ಕಾರಣ ಇದಕ್ಕೆಲ್ಲ ಪರಿಹಾರ ಹೇಗೆ, ಇವರ ಮತವನ್ನು ದೂರ ಮಾಡುವ ಪರಿಯಂತೆಂಬುದಾಗಿ ಆಲೋಚನೆ ಮಾಡುತ್ತಾ ಸುಮ್ಮನೆ ಕುಳಿತು ಬಿಟ್ಟೆ. ಅಷ್ಟೊತ್ತಿಗೆ ನೀವು ಬಂದ್ರೆ ಅದನ್ನ ನನ್ನಲ್ಲೇ ಕೇಳುವುದೇ ಏನು? ಹರಿಯೇ ಹದಿನಾಲ್ಕು ಹರಿಸಿ ಪೋಷಿಪ ದೇವರು ನಿನಗಿನ್ನುವರೆವ ಯಾರುಂಟು? ಹದಿನಾಲ್ಕು ಲೋಕವ ಧರಿಸಿ ಪೋಷಿಪ ದೇವ ನಿನಗಿನ್ನುವರೆವ ಯಾರುಂಟು? What
ಬೇಕು. ಹೀಗಿರುವಾಗ ಈ ಸಮಸ್ಯೆಯನ್ನು ನನ್ನಿಂದ ಪರಿಹರಿಸುವುದಕ್ಕೆ ಸೂಚಿಸುತ್ತೆ ಅಂತಾದ್ರೆ ಇದು ನಿಮ್ಮ ಇಚ್ಛೆ. ಆದ್ರೆ ಇದು ಇದಕ್ಕೆಲ್ಲ ಕಾರಣ ಏನಿರಬಹುದು. ನೀನು ಕೊಟ್ಟಂತಹ ಒಂದು ಮಾತನ್ನು ತಪ್ಪಿರದಂತಾಗಿ ಈ ಸಮಸ್ಯೆ ನಿನ್ನ ಪಾಲಿಗೆ ಬಂದಿರಬಹುದೇ ಎನ್ನುವ ಶಂಕೆ ನನ್ನನ್ನು ಬಾಧಿಸ್ತಾ ಇದೆ. ಹೌದು, ಹಿಂದೆ ತ್ರೇತೆಯಲ್ಲಿ ದುರುಳಾಂತ ರಾವಣ ಉಪಶ್ರವಣವನ್ನು ವಹಿಸುವ ಸಂದರ್ಭ ನೀನು ಅನೇಕ ಕಪಿವೀರರಿಂದ ಅನೇಕ ಬಗೆಯ ಸಹಾಯವನ್ನು ಪಡೆದವ, ಸೇವೆಯನ್ನು ಕೈಗೊಂಡವ. ಸರಿ, ಅವತಾರವನ್ನು ಮುಗಿಸಿ ಬರುವ ಸಂದರ್ಭ ಅವರಿಗೆ ಬೇಕಾದನ್ನು ಬಯಸಿದ ನೀನು ನಿನ್ನನ್ನು ನಿರಾಕರಿಸುವ ಹನುಮನಿಗೆ ಒಂದು ಮಾತನ್ನು ಕೊಟ್ಟಿದ್ದೆ. ನಾನು ಯುಗಯುಗದಲ್ಲಿಯೂ ಬಗೆ ಬಗೆಯ ಅವತಾರವನ್ನೆತ್ತಿದ್ರು ನಿನಗೆ ಪ್ರಿಯವಾದ ರಾಮನೋಪದ ಶಿರವನ್ನು ಮಾಡಿಸ್ತೇನೆ ಎಂಬುದಾಗಿ ಆ ನಿರೀಕ್ಷೆಯಲ್ಲೇ ಹನುಮ ಬೇರು ಗಿರಿಯಲ್ಲಿ ಸೋಮಕನಾಗಿ ಕೊಟ್ಟಿದ್ದಾನೆ. ಆಕೃತಾದ ಮನಸ್ಸು ಯಾವ ಕಲ್ಮಶವನ್ನು ಹೊಂದಿರದ ಅಂತಹ ಒಂದು ಮನಸ್ಸನ್ನು ನೋಯಿಸಿದ್ದರ ಪರಿಣಾಮ ಈ ಸಂಕಷ್ಟಗಳು ನಿನ್ನ ಪಾಲಿಗೆ ಬಂದೊದಗಿರಬಹುದೇ ಎನ್ನುವ ಶಂಕೆ. ಏನೇ ಬಂದಂತಹ ಸಂಕಷ್ಟಗಳನ್ನು ಪರಿಹರಿಸುವುದಕ್ಕೆ ನಾನು ಮಾರ್ಗದರ್ಶಿಸಿದ್ದೇನೆ. ಆದಷ್ಟು ಬೇಗ ಅವನು ಇಲ್ಲಿಯವರೆಗೆ ಕರೆಸಿಕೊಂಡೆ ಅಂತಾದ್ರೆ ಈ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸಬಹುದು. ಒಂದೇ ಕಲಿಯಿಂದ 2 ಹಣ್ಣುಗಳನ್ನು ಮುದ್ರಿಸಿದ ಸಂತೋಷ ಕಳಿಸಿ ಆದಷ್ಟು ಬೇಗ ಕಳಿಸಿಬಿಡು. ತಪೋನಿರತರಾಗಿ ಕುಳಿತಿರುವಂತ ಮಾರುತಿಯನ್ನು ಕರೆತರುವಂತಹ ಸಾಮರ್ಥ್ಯ ಯಾರಿಗುಂಟು? ಯಾದವರನ್ನ ಅನೇಕ ಮಂದಿಯನ್ನ ಕಳುಹಿಕೊಟ್ಟೆ ಅಂತಾದ್ರೆ ಹೋದವರು ತಿರುಗಿ ಬರ್ಲಿಕ್ಕಿಲ್ಲ. ತಪೋ ಭಂಗಾಯಿತೆಂಬ ಸಲುವಾಗಿ ಎದುರೆದ್ದು ಮುಷ್ಟಿಯಿಂದ ಅವರನ್ನ ಬಡಿದ ಅಂತಾದ್ರೆ ಹೋದವರು ತಿರುಗಿ ಬರುವುದಿಲ್ಲ. ವಿಚಾರ ಏನು ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಅವರನ್ನ ಕರೆತರುವ ಸಾಮರ್ಥ್ಯ ಇರುವುದು ಯಾರಿಗೆ? ಒಬ್ಬರಿಗೆ ಮಾತ್ರ. ಅವರು ನೀವೇ ತಪ್ಪಾಗಿ ತಿಳ್ಕೊಳ್ಬಾರ್ದು. ಅವನ ಸಂಗೀತದ ಗುರುವಂತೆ ನೀವು. ಅವ ನಿಮ್ಮನ್ನು ನೋಡಿದ ಅಂತಾದ್ರೆ ಖಂಡಿತ ನಿಮ್ಮ ಮೇಲೆ ಕೈ ಮಾಡಲಾರ. ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಇಲ್ಲಿವರೆಗಾಗಿ ಬರ್ತಾರೆ. ಬರುವ ಕಷ್ಟವನ್ನು ದೂರ ಮಾಡ್ತಾರೆ. ನಿನ್ನ ಸಂಕಷ್ಟಗಳ